ತುಂಬ ಧನ್ಯವಾದ. ಪ್ರತಿ ಸರಿ ಮಾಡಿಕೊಟ್ಟಿದ್ದೆ. ಈಗ ವೇದಿಕೆ ಮೇಲೆ ಅಣ್ಣಪ್ಪನವರು, ಶಶಿಯವರು ಜೋರಾಗಿ ಚಪ್ಪಳೆಯನ್ನು ಹೊಡೆಯುವ ಮೂಲಕ ಆಯ್ತಾ ಲೋಕೇಶ್ ಅವ್ರಿಗೆ ಚಂದ್ರಹಾಸ್ ಅವರಿಗೆ ಸನ್ಮಾನ ನಡೀತಾ ಇದೆ. ಸ್ವಲ್ಪ ಸೈಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಯ್ತಾ ಓಕೆ ಓಕೆ ಥ್ಯಾಂಕ್ ಯು. ಸ್ವಲ್ಪ ವಿನೋದಂಕ ದೇವೇಂದ್ರ ಉಳ್ಳವನು ನಾನೆಂದು ಒಪ್ಪಬೇಡ, ದೊರೆತನವು ಬಂದಾಗ ಕೆಟ್ಟ ನುಡಿಯಲು ಬೇಡ, ಸಿರಿ ಬಂದ ಕಾಲಕ್ಕೆ ಬಲು ಮೆರೆಯಬೇಡ, ಸಿರಿವಂತನಾದರೆ ಕರೆದು ದಾನವ ಮಾಡು. ಎಲ್ಲರೂ ಮಾಡೋದು ಹೊಟ್ಟೆಗೆ, ಬಟ್ಟೆಗೆ, ತುತ್ತು ಹಿಟ್ಟಿಗೆ. ನಮ್ಮೆಲ್ಲರ ಆರಾಧ್ಯ ದೇವ ಜಗದ್ಗುರು ರೇವಣಸಿದ್ದೇಶ್ವರರ ಸನ್ನಿಧಿಯಲ್ಲಿ, ಕುಲದೈವ ಬೀರಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸಂತ ಭಕ್ತ ಕನಕದಾಸರನ್ನ ಸ್ಮರಣೆ ಮಾಡಿ, ಅಜ್ಜನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂಥ ಈ ದೇವಾಲಯದ ಒಂದು ವೀಕ್ಷಣೆ, ಜೊತೆಗೆ ಈ ದೇವಾಲಯವನ್ನು ನಿರ್ಮಾಣ ಮಾಡಿರುವಂಥ ಶಿಲ್ಪಿಗಳಿಗೆ ಒಂದು ಆತ್ಮೀಯ ಸನ್ಮಾನ. ನನಗನ್ಸಿದ್ದು ಇದು ಈ ದೇವಸ್ಥಾನ ಉದ್ಘಾಟನೆಗೆ ಒಂದು ಪೂರ್ವಭಾವಿ ಸಭೆ ಅಂತ ಅಂದ್ಕೋಬೋದಿತ್ತು. ಮುಂದಿನ ದಿನಮಾನಗಳಲ್ಲಿ ಇದರ ಉದ್ಘಾಟನೆಗೆ ಒಂದು ಪೂರ್ವಭಾವಿಯಾಗಿ ಸೇರ್ಕೊಂಡಿದ್ದೀವಿ ಅಂತ ಅನಿಸ್ತಾ ಇದೆ. ಬಹಳ ಸಂತೋಷ. ಈ ಒಂದು ಸಮಾರಂಭಕ್ಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಈ ಭಾಗದ ಎಲ್ಲ ವರ್ಗದ ಖುಷಿನೂ ಕೂಡ 10 ತಿಂಗಳಲ್ಲಿ ಹೆಂಗೆ ದೇವಸ್ಥಾನ ಕಟ್ಟಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈಗೀಗ ನಾವೆಲ್ಲರೂ ಕೂಡ ಅಧಿಪೂಜೆ ಮಾಡ್ದಂಗೆ ಅನಿಸ್ತಾ ಇದೆ. ಆದರೆ ಚಾನ್ಸ್ ಇಲ್ಲ ಅಂತ ನಾನು ಕೃಷ್ಣಣ್ಣನ ಜೊತೆ ಚರ್ಚೆ. ಇಷ್ಟು ಬೇಗ ಅದು ಅಷ್ಟು ಅಚ್ಚುಕಟ್ಟಾಗಿ ಸ್ವಾಮಿಗಳೇ ಕೂಡ ಮೆಚ್ಚಿದ್ದಾರೆ ಅಂದರೆ ನಾವೆಲ್ಲರೂ ಕೂಡ ಖುಷಿ ಪಡಬೇಕಾಗ್ತದೆ. ಅವರು ಒಳ್ಳೆ ಕೆತ್ತನೆ ಇದೆ, ಒಳ್ಳೆ ಶಿಲ್ಪಿಗಳು ಸಿಕ್ಕಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಪರಮ ಪೂಜ್ಯರು ಕೂಡ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರೋದ್ರಿಂದ ಖಂಡಿತ ಒಂದು ಉತ್ತಮ ರೀತಿಯಲ್ಲಿ ಇದು ಶಾಶ್ವತವಾದಂಥ ಬದುಕು. ಇದು ದೇವಸ್ಥಾನ ಕಟ್ಟೋದು, ಮಠ ಕಟ್ಟೋದು ಅಂದರೆ ನಾವೆಲ್ಲರೂ ಕೂಡ ಮನ್ಸು ಕಟ್ಟೋದು ಅಂತಕ್ಕಂಥದ್ದು ಅರ್ಥ. ಈ ದೇವಸ್ಥಾನ ಇಟ್ಕೊಂಡು ಜಗಳಾಡೋದಿದೆಯಲ್ಲ, ನಾವೇ ಭಿನ್ನಾಭಿಪ್ರಾಯ ಮಾಡಿ ಬಾಗ್ಲಾಗ್ತಕ್ಕಂಥವು ಎಲ್ಲೋ ಹಲವಾರು ದೇವಸ್ಥಾನಗಳಿದ್ದಾವೆ. ದೇವಸ್ಥಾನ ಕಟ್ಟೋದು ಅಂದರೆ ಎಲ್ಲರ ಮನಸ್ಸನ್ನು ಕೂಡ ಒಟ್ಟಿಗೆ ಸೇರಿಸಿ ಎಲ್ಲ ಮನಸ್ಸನ್ನು ಕೂಡ ಒಂದು ಮಾಡೋದು ಅಂತ ನಮ್ಮ ಅರ್ಥದಲ್ಲಿ. ಆ ರೀತಿಯಲ್ಲಿ ನೀವೆಲ್ಲರೂ ಕೂಡ ದೇವಾಲಯವನ್ನು ಇಟ್ಕೊಂಡು ನೀವೆಲ್ಲರೂ ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರೂ ಕೂಡ ಮೇಲೆ ಬರಲಿಕ್ಕೆ ಯಾವ ರೀತಿ ಆಲೋಚನೆಗಳು ಮಾಡಬೇಕು. ಇವತ್ತು ನಮಗೊಂದು ಹೆಮ್ಮೆ ಇದೆ, ನಮ್ಮ ಈ ಊರಿನಲ್ಲಿ 2-3 ಜನ KS ಅಧಿಕಾರಿಗಳಿದ್ದಾರೆ. ಜೊತೆಗೆ ನಮ್ಮ ಮೊಮ್ಮಗ ಕಾಂತರಾಜು ಕೂಡ, ನಮ್ಮ BOನು ಕೂಡ ಇಲ್ಲಿಯವರೇ, ಮೊಮ್ಮಗ, ಈ ಊರಿನ ಮೊಮ್ಮಗನೂ ಕೂಡ. ಆದ್ದರಿಂದ ಅಲ್ಲ, ವಿದ್ಯೆ ಆಗಲಿ ಕಲೆ ಆಗಲಿ ಅದು ಒಂದು ಸಾಧನೆ ಮಾಡಿದ್ರೆ ಖಂಡಿತ ಅವರು ಅದರಲ್ಲಿ ಆಸಕ್ತಿ ಇಟ್ಕೊಂಡು ಮಾಡಿದ್ರೆ ಖಂಡಿತ ಒಂದು ಕಲ್ಲನ್ನು ಕೆತ್ತಿ ಒಂದು ಶಿಲೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಮನುಷ್ಯನೂ ಹಂಗೆ ಅಂತೀವಿ ನಾವು. ಮನುಷ್ಯನ ತಿದ್ದಿ ಶಿಕ್ಷಕರುಗಳು ಶಿಲೆಯನ್ನಾಗಿ ಅವ್ರನ್ನ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ಇವರು ಕಲ್ಲಿನಲ್ಲೇ ನಮಗೆ ಭಗವಂತನನ್ನು ಎಲ್ಲೋ ಬಿದ್ದಿರ್ತಕ್ಕಂಥ ಕಲ್ಲನ್ನ ತಂದು ಶಿಲೆ ಮಾಡಿ, ಶಿಲೆನ ನಾವು ಪೂಜೆ ಮಾಡಿ ಅದ್ರ ಮುಖಾಂತರ ನಾವೆಲ್ಲ ನೆಮ್ಮದಿ ಕಾಣ್ತಕ್ಕಂಥದ್ದಕ್ಕೆ ಇವತ್ತೇನು ನಮ್ಮ ಶಿಲ್ಪಿಗಳೆಲ್ಲರೂ ಕೂಡ ಇಲ್ಲಿದ್ದಾರೆ. ಖಂಡಿತ ಅವರೆಲ್ಲರಿಗೂ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇಲ್ಲಿ ತಮ್ಮ ಜೊತೆ ಇಲ್ಲಿ ಆಗಮಿಸಿ ದೇವಾಲಯದ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಆತ್ಮೀಯ ಗ್ರಾಮಸ್ಥರಿಗೂ ಮತ್ತು ಪರಮ ಪೂಜ್ಯರಿಗೂ ಎಲ್ರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಳಿದಿ 5 ಗಂಟೆಗೆ ನನಗೆ 5 ಕಾಲೇ ಮಾಡೋದು. ನಾನು ಇವ್ರದೊಳ್ಳೆ ಕಾಟುವಲ್ಲಪ್ಪ ಎಲ್ಲಪ್ಪ ಅನ್ನೋಷ್ಟು ಇದಾಗ್ಬಿಡ್ತು. ಡೈಲಿ 5 ಗಂಟೆಗೆ ಒಂದ್ಸತಿ, 5 ಕಾಲಿಗೆ ಒಂದ್ಸತಿ, 6 ಗಂಟೆ ಕೆಲಸ ಆಗೋದಾಗ ಬಿಡಲೇ ಇಲ್ಲ ಅವರು. ನಿಜಕ್ಕೂ ಕೂಡ ಏನಾದರೂ ಕೃಷ್ಣಪ್ಪರು ಈ ದೇವಸ್ಥಾನಕ್ಕೆ ಹೆಚ್ಚಿನ ಹಣ ಕೊಟ್ಟಿದ್ರು ಕೂಡ ಕೆಲಸ ಆಗ್ತಿರಲಿಲ್ಲ. ಅವರು 5 ಕೋಟಿ 10 ಕೋಟಿ ಕೊಟ್ಟಿದ್ರು ಆಗ್ತಿರಲಿಲ್ಲ. ಅವರ ನಿಜವಾದ ಪರಿಶ್ರಮ ಈ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗಿದೆ. ಯಾಕೆಂದರೆ ಬೆಳಿಗ್ಗೆದ್ದು ನೀರಿನರಿಗೆ, ಇನ್ನೊಬ್ಬರು ಕಲ್ಲಿಕ್ಕರಿಗೆ, ಸಿಮೆಂಟ್ ಹಾಕರಿಗೆ ಎಲ್ಲರೂ ಕೂಡ ಒಂದು ಕಡೆಯಿಂದ ಫೋನ್ ಮಾಡ್ಕೊಂಡು ಶಿಲ್ಪಿ ಯೋಗಣ್ಣ ಅಂತ ತಪ್ಪಿಸ್ಕೊಂಡು ಹೋಗೋನು ಅವನಿಗೆ ಫೋನ್ ಮಾಡಿ ಡೈಲಿ ಕರೆಸಿ ನಿಜಕ್ಕೂ ಕೂಡ ಕೆಲಸ ಮಾಡಿರು. ನಮ್ಮ ಗಣೇಶಣ್ಣ
ಅಣ್ಣ ಸಾಹುಕಾರ ಫೋನ್ ಬಂದ್ರೆ ಭಯವಾಗೋದು ಕಾರಣ ಅಂದರು. ನಿಜಕ್ಕೂ ಕೂಡ ಅವರು ಏನು ಒಂದು ಶ್ರಮ ಪಟ್ಟಿದ್ದಾರೆ. ನಿಜಕ್ಕೂ ಕೂಡ ಅವ್ರು ಇವತ್ತು ಕೂಡ ಬೆಳಿಗ್ಗೆ ಬರ್ಬೇಕಾರೆ ಅದಕ್ಕೆಲ್ಲ ಸಾಮಾನು ತಂದಿದ್ದೀರಾ, ಅದಕ್ಕೆ ಮೊಸರು ತಂದಿದ್ದೀರಾ, ಮಜ್ಜಿಗೆ ತಂದಿದ್ದೀರಾ, ಸಾಹೇಬ್ರಿಗೆ ಫೋನ್ ಮಾಡಿರ, ಬುದ್ಧಿಯರಿಗೆ ಫೋನ್ ಮಾಡಿರ ಹೇಳಿದ್ರು. ಈ ದೇವಸ್ಥಾನ ನಿಜವಾಗೂ 7 ಬೆಳಗು ಎಲ್ಲ ಒಗ್ಗಟ್ಟಾಗಿದೆ, ಹಾಗಾಗಿ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಅವರು ಶಿಲ್ಪಿಗಳು ಹೇಳಿದ್ರು. ಏನಾದರೂ ಕೂಡ ಜೀವನದಲ್ಲಿ ಅಣ್ಣ ನಮಗೆ ದೇವಸ್ಥಾನ ಕಟ್ಟಿದವರಿಗೆ ಸನ್ಮಾನ ಸಮಾರಂಭ ದಿಕ್ಕಂಡ್ರೆ ಇದು ಅಜ್ಜನಹಳ್ಳಿನೇ ಫಸ್ಟು ಅಂತ ಹೇಳಿದ್ರು ಅವರು. ಇತಿಹಾಸದಲ್ಲಿ ನಮಗೆ ಸನ್ಮಾನ ಯಾವಾಗ ಮಾಡಾರಪ್ಪ ಅಂದ್ರೆ ಎಲ್ಲ ಅಧಿಕಾರಿಗಳು ಇವರು ಮಿನಿಸ್ಟ್ರು ಮುಖ್ಯಮಂತ್ರಿಗಳು ಬಂದಿರೋ ಅವರೆಲ್ಲ ಆದ್ಮೇಲೆ ಲಾಸ್ಟಿಗೆ ಕಾರ್ಯವರು ಬಿಡೋರು ಗೊತ್ತಾಗ್ತಿರಲಿಲ್ಲ. ಏನಾದರೂ ಕೂಡ ನಮಗೆ ಸನ್ಮಾನ ಅಂತ ಕಂಡಿದ್ರೆ ಇದು ಅಜ್ಜನಹಳ್ಳಿ ಗ್ರಾಮ ಫಸ್ಟು ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವ್ರು. ನಿಜವಾಗೂ ಕೂಡ ಈ ಅಜ್ಜನಹಳ್ಳಿ ಗ್ರಾಮದಲ್ಲಿ ಬಂದಾಗ ಏನಂದ್ರು, ಸ್ವಲ್ಪ ಜನ ಇಲ್ಲಿ ಹಂಗೆ ಹಿಂಗೆ ಆಮೇಲೆ ಹೇಳಿದ್ರು ಅಜ್ಜನಹಳ್ಳಿ ಗ್ರಾಮದಂಥ ಗ್ರಾಮ ನಮಗೆ ಇನ್ನೂ ಸಿಕ್ಕಿಲ್ಲ ಕಾರಣ ಅಂತಕ್ಕಂಥ ಭಾವನೆ ಹೇಳಿದ್ರು. ಯಾಕೆಂದರೆ ಈ ಅಜ್ಜನಹಳ್ಳಿ ಗ್ರಾಮದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕು ಅಂದರೆ ಸ್ವಲ್ಪ ಸ್ಟಾರ್ಟಿಂಗು ಎಡತೋಟ್ರಾಗುತ್ತೆ. ಆಮೇಲೆ ನಮ್ಮಂತಹ ಹೂವಿನಂಥ ಮನಸ್ಸು ಅಜ್ಜನಹಳ್ಳಿ ಗ್ರಾಮದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಅವ್ರು ಗಣೇಶನ ಹೇಳಿದ್ದಾರೆ. ಅವ್ರನ್ನ ನೀವು ಮಾತಾಡಿ ಸರ್ ನಮ್ಮ ಗ್ರಾಮದ ಬಗ್ಗೆ ಒಂದು ಅನಿಸಿಕೆ ಹೇಳಿ ಅಂತಂದು. ಇಲ್ಲ ಸರ್ ನಮಗೆ ವೇದಿಕೆ ಅಷ್ಟು ಇದಾಗಲ್ಲ, ಮಾತಾಡೋಕ್ಕಾಗಲ್ಲ ಅಂದರು. ಯಾಕೆಂದರೆ ಏನು ನಮ್ಮ ಬುದ್ಧಿಯವರು ಅವರು ಬಂದು ಇದು ಮಾಡಿ ಕೆಲಸವನ್ನು ಅತಿ ಕಲ್ಕಿದ್ರು. ನಮ್ಮ ಶಾಸಕರು ಈ ಒಂದು ಭೂಮಿ ಪೂಜೆಯನ್ನು ಮಾಡಿದ್ರು. ನಿಜವಾಗ ಕೂಡ ಇವರೊಂದು ಹಸ್ತದಿಂದ ಈ ಒಂದು ಮಟ್ಟಕ್ಕೆ ನಿರ್ಮಾಣ ಆಗಿದೆ. ಇನ್ನೂ ಕೂಡ ನಮ್ಮ ಆನಂದಣ್ಣ ಹೇಳ್ದಂಗೆ ಹೆಚ್ಚಿನ ಸಹಕಾರವನ್ನು ನಮ್ಮ ವಿಜಯಕುಮಾರ್, ಕುಪ್ಪಲಿಂಗಣ್ಣ, ಆನಂದಣ್ಣ ಎಲ್ಲ ಕೊಟ್ಟರೆ ಇನ್ನೂ ಏನು ದೊಡ್ಡ ದೊಡ್ಡ ಕೆಲಸಗಳಿದ್ದಾವೆ. ಯಾಕೆ ಅವ್ರು ಹಂಗೆ ತಪ್ಪಿಸ್ಕೊಂಡೇ ಹೋಗ್ತಾರೆ. ಇದು